ಲಿಂಗಾಯತ ಆಗಿ ಡಾಲಿ ಧನಂಜಯ್ ಮಾಂಸಾಹಾರ ಸೇವಿಸಿದ್ದು ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಇದಕ್ಕೆ ಡಾಲಿ ಧನಂಜಯ್ ಏನಂದಿದ್ದಾರೆ ನೀವೇ ನೋಡಿ. ಮಾಂಸಾಹಾರ ತಿಂದಿರುವಂತಹ ವಿಡಿಯೋ ಸಾಕಷ್ಟು ವೈರಲ್ ಆಯಿತು. ಆದ್ರೆ ಆಹಾರ ಎನ್ನುವುದು ಅವರವರ ಆಯ್ಕೆ ಎಂದು ಧನಂಜಯ್ ನಂಬುತ್ತಾರೆ. ಅವರ ಬಳಿ ಹೋಗಿ ಏನು ತಿಂತೀರಿ ಎಂದು ಕೇಳಿದ್ರೆ ಅವರು ಖುಷಿಯಿಂದ ಅದನ್ನ ವಿವರಿಸುತ್ತಾರಂತೆ. ಧನಂಜಯ್ ನಾನ್ ವೆಜ್ ತಿಂತಾರೆ ಎಂದು ಕೇಳೋದು ತಪ್ಪಲ್ಲ, ಆದ್ರೆ ಲಿಂಗಾಯತರು ಬ್ರಾಹ್ಮಣರೆಲ್ಲ ಮಾಂಸ ತಿಂತಾರಾ ಎಂದು ಕೇಳುವುದು ತಪ್ಪು ಎಂದಿದ್ದಾರೆ. ಬೆಂಗಳೂರಿನಲ್ಲಿ ಅಪ್ಪೂಸ್ ಬಿರಿಯಾನಿ ಹೋಟೆಲ್ ಉದ್ಘಾಟನೆ ಸಮಾರಂಭಕ್ಕೆ ನಟ ಧನಂಜಯ್ ಅತಿಥಿಯಾಗಿ ಹೋಗಿದ್ರು. ಈ ವೇಳೆ ಅಲ್ಲಿ ಮಾಂಸಾಹಾರಿ ತಿನಿಸುಗಳನ್ನ ಖಾದ್ಯಗಳನ್ನು ಸವಿತಿದ್ದಾರೆ. ಲಿಂಗಾಯತ ಸಮುದಾಯದವರಾಗಿ ಧನಂಜಯ್ ಮಾಂಸಾಹಾರ ಸೇವಿಸ್ತಾರೆ ಎಂದು ಎಲ್ಲೆಡೆ ಈ ವಿಡಿಯೋ ವೈರಲ್ ಆಗಿತ್ತು. ಇದೀಗ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ವತಃ ಡಾಲಿ ಧನಂಜಯ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಡಾಲಿ ಹೇಳಿದ್ದೇನು? ಲಿಂಗಾಯತ ಆಗಿ ನಾನ್ ವೆಜ್ ಸೇವನೆಯ ಬಗ್ಗೆ ಮಾತನಾಡಿದ ಡಾಲಿ, ನಾನು ನನ್ನ ಆಹಾರ ಪದ್ಧತಿ ಬಗ್ಗೆ ಮಾತನಾಡೋಕೆ ಇಷ್ಟ ಇಲ್ಲ. ಹಾಗೆ ನಾನು ಬಹಳ ಇನ್ನೋಸೆಂಟ್ ಆಗಿ ನನ್ನ ಗೆಳೆಯನ ಹೋಟೆಲ್ಗೆ ಹೋಗಿದ್ದೆ, ಜೊತೆಗೆ ಹೋಗಿ ಪ್ರೀತಿಯಿಂದ ತಿಂದು ಬಂದೆ. 10ರಿಂದ 15 ಬಿರಿಯಾನಿ ಶಾಪ್ ಓಪನ್ ಮಾಡಿದ್ದೀನಿ. ಈ ತರ ವಿಷಯ ಪಿಕ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಡಿಸ್ಕಷನ್ ಆಗಿದ್ದು ನೋಡಿ ಶಾಕ್ ಆಯ್ತು ಅಂತ ಡಾಲಿ ಹೇಳಿದ್ದಾರೆ. ಜೊತೆಗೆ ಸಮುದಾಯವನ್ನ ಎಳೆದು ತಂದಿದ್ದು ನನಗೆ ಬೇಸರ ಉಂಟು ಮಾಡಿದೆ ಅಂತ ಡಾಲಿ ಧನಂಜಯ್ ತಿಳಿಸಿದ್ದಾರೆ. ಹಾಗೆಯೇ ಮಾಂಸ ತಿಂದ ಬಗ್ಗೆ ಮಾತ್ರವಲ್ಲದೆ ಸಮುದಾಯವನ್ನ ಎಳೆದು ತಂದಿದ್ದು ಬಹಳ ಬೇಜಾರಾಯಿತು. ಜೊತೆಗೆ ಬೇರೆ ಆರ್ಟಿಸ್ಟ್ಗಳ ಹೆಸರು ತಂದಿದ್ದು ಬೇಜಾರಾಯಿತು. ಹಾಗೆಯೇ ನನ್ನ ಆಹಾರ ನನ್ನ ಚಾಯ್ಸ್ ಅಷ್ಟೇ ಅಲ್ಲದೆ ನಾನು ಆಗಾಗ ಪಾರ್ಟಿ ಮಾಡ್ತೀನಿ. ನಾನು ಬಿಯರ್ ಬಾಯ್, ಸ್ಮೋಕ್ ಮಾಡ್ತಾ ಇದ್ದೆ, ಈಗ ನಿಲ್ಸಿದ್ದೀನಿ. ಜೊತೆಗೆ ನನಗೆ ಸೀ ಫುಡ್ ಬಹಳ ಇಷ್ಟ. ಅದಕ್ಕೆ ಬೇರೆ ಬೇರೆ ಆಂಗಲ್ ಕೊಟ್ಟಿದ್ದು ಬಹಳ ಬೇಸರಾಯಿತು ಎಂದು ಡಾಲಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ನಾನು ಮಾಂಸ ತಿಂದಿದ್ದು ಎಲ್ಲಿಂದ ಅಂತ ಹೇಳೋಕೆ ಹೋಗಲ್ಲ. ಚರ್ಚೆ ಶುರು ಮಾಡಿದವರಿಗೆ ನಾನು ಉತ್ತರ ಕೊಟ್ಟಂತೆ ಆಗುತ್ತೆ. ಅದು ನನಗೆ ಇಷ್ಟ ಇಲ್ಲ. ನಾನು ಏನೇ ಮಾಡಿದ್ರೂ ಬಹಳ ಪ್ರಶ್ನೆಗಳು ಬರುತ್ತೆ. ಅದು ನನಗೆ ಬಹಳ ಖುಷಿ ಇದೆ. ನಾನೊಬ್ಬ ನಟನಾಗಿ ಒಂದು ಪ್ರೊಡಕ್ಷನ್ ಶುರು ಮಾಡಿದ್ದೀನಿ. ನಾನು ಸಿನಿಮಾಗಾಗಿ ಒದ್ದಾಡ್ತಾ ಇದ್ದೀನಿ. ಅದರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ ಗೊತ್ತಿಲ್ಲ ಅಂತ ಡಾಲಿ ಮಾತನಾಡಿದ್ದಾರೆ. ಇಷ್ಟಲ್ಲದೆ ನಾನು ಇಂಡಸ್ಟ್ರಿಗಾಗಿ ಮಾಡೋ ಕೆಲಸದ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದು ನನ್ನ ಆಸೆ. ಎಲ್ಲರೂ ಎಲ್ಲಾ ವಿಚಾರವನ್ನ ಮಾತನಾಡಬಹುದು. ಸಿನಿಮಾ ನಟರು ಅಂದ್ರೆ ಅದನ್ನೇ ಮಾತನಾಡಬೇಕು ಅಂತ ಏನಿಲ್ಲ ಅಲ್ವಾ? ನಾನು ಊಟ ಮಾಡಿದ ವಿಚಾರವನ್ನ ಕೂಡ ಮಾತಾಡ್ತಾರೆ ಅಂದ್ರೆ ತಪ್ಪಲ್ವಾ ಎಂದು ಡಾಲಿ ಧನಂಜಯ್ ಹೇಳಿದ್ದಾರೆ. ಕೊನೆಗೂ ಮೌನ ಮುರಿದ ಡಾಲಿ ನಾನ್ ವೆಜ್ ಊಟದ ಬಗ್ಗೆ ಚರ್ಚೆ ಮಾಡ್ತಾ ಇರೋರಿಗೆ ಖಡಕ್ ಆಗಿ ಕೌಂಟರ್ ಕೊಟ್ಟಿದ್ದಾರೆ.